ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾ ಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಜ್ಞಾನವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಿಶ್ವಗುರು ಅನ್ನಬಸವನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಕೇಡು ನೋಡಯ್ಯ. ಹೀಗೆ ಆ ಕೂಡಲ ಸಂಗಮ ದೇವರ ಶರಣರ ಅನುಭವದಿಂದ ಮನದ ಕೆಟ್ಟ ಭಾವನೆಗಳು ನಾಶವಾದವು, ಜ್ಞಾನದಿಂದ ಅಜ್ಞಾನವು ನಾಶವಾದಂತೆ, ದೀಪದ ಬೆಳಕಿನಿಂದ ಕತ್ತಲೆ ನಾಶ ಹೊಂದಿದಂತೆ, ಸತ್ಯದಿಂದ ಅಸತ್ಯ ದೂರವಾದಂತೆ, ಪರುಷ ಮನೆಯಿಂದ ಕಬ್ಬಿನ ಬಂಗಾರವಾದಂತೆ. ನಾನು ಶಿವಶರಣರಿಂದ ಪರಿಶುದ್ಧ ಮನಸ್ಸಿನವನು ಆದೆನು ಎಂದು ಬಸವನವರು ಈ ವಚನದಲ್ಲಿ ಹೇಳುತ್ತಾರೆ. ಆದ್ದರಿಂದ ನಾವು ಬಲ್ಲವರ ಮಾತುಗಳನ್ನು ಕೇಳುವುದರಿಂದ, ಶರಣರ ಅನುಭವದಿಂದ, ಗುರು ಹಿರಿಯರ ಮಾತು ಕೇಳುವುದರಿಂದ, ಸಾಧು ಸತ್ಪುರುಷರ ಸಹವಾಸದಿಂದ ಇದ್ದಾಗ ನಮಗೆ ಜ್ಞಾನವು ಲಭಿಸುತ್ತದೆ. ಜ್ಞಾನದಿಂದ ನಮ್ಮ ಜೀವನ ಸುಖಿ ಜೀವನವಾಗುತ್ತದೆ. ಜ್ಞಾನ ಇಲ್ಲದಿದ್ದರೆ ನಮ್ಮ ಜೀವನ ಕತ್ತಲೆಯಲ್ಲಿಯೇ ಸಾಗುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಪರಮ ಪಾವನ ಮಾಡಿಕೊಳ್ಳಲು ಪ್ರಜ್ಞೆಯಿಂದ, ತಿಳುವಳಿಕೆಯಿಂದ ಆಲೋಚಿಸಿ ನಾವು ನಮ್ಮ ಕರ್ಮ ಮಾಡಬೇಕು. ನಾವು ಜ್ಞಾನದಿಂದ ಬದುಕಿದಾಗ ನಮ್ಮ ಜೀವನ ಪ್ರಾರಂಭವಾಗುತ್ತದೆ, ಉದಯವಾಗುತ್ತದೆ. ಕತ್ತಲೆಯಲ್ಲಿ ಬದುಕಿದಾಗ ನಮ್ಮ ಜೀವನ ಅಸ್ತಮಾನವಾಗುತ್ತದೆ. ಆದ್ದರಿಂದ ನಾವು ಬೆಳಕಿನಲ್ಲಿಯೇ ಬಾಳಬೇಕು. ಅಂದರೆ ಕತ್ತಲೆ ಎಂದರೆ ದುಶ್ಚಟಗಳು, ದುರ್ಭಾವಗಳು, ದುರ್ಗುಣಗಳು, ಅರಿಷಡ್ ವರ್ಗಗಳು, ಕಾಮನೆಗಳು, ವಾಸನೆಗಳು, ಹೀಗೆ ಕತ್ತಲೆಯಲ್ಲಿ ತುಂಬಿಕೊಂಡಿರುತ್ತವೆ. ಅಂತಹ ಗುಣಗಳನ್ನು ಬಿಟ್ಟು ಬೆಳಕಿನಲ್ಲಿ ಸದ್ಭಾವದಿಂದ ಸತ್ಯದ ಜೊತೆಗೆ ನಮ್ಮ ಬದುಕು ಸಾಗಬೇಕು. ಅದಕ್ಕಾಗಿ ನಮ್ಮ ಅಂತರಂಗ ಬಹಿರಂಗ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು, ಕಾಯ ವಾಚ ಮನಸ್ಸ ನಾವು ಪರಿಶುದ್ಧವಾಗಿರಬೇಕು. ಇನ್ನೊಬ್ಬರನ್ನು ನೋಡಿ ತಾಪ ಮಾಡಿಕೊಳ್ಳುವುದು, ಅವರ ಬಳಿಯಲ್ಲಿದ್ದ ವಸ್ತು ನನ್ನಲ್ಲಿ ಇರಲಿ ಎಂಬ ದುರ್ಭಾವ ಇರಬಾರದು. ಆ ಕತ್ತಲೆ ಯಾವುದು, ಬೆಳಕು ಯಾವುದು ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಸಾಮಾನ್ಯವಾಗಿ ನಮ್ಮ ಭಾವದಂತೆ ನಮ್ಮ ಕರ್ಮ ಇರುತ್ತದೆ, ಭಾವದಂತೆ ನಮ್ಮ ಜೀವನವಿರುತ್ತದೆ. ಆದ್ದರಿಂದ ದುರ್ಭಾವವನ್ನು ಬಿಟ್ಟು ಮನಸ್ಸಿನ ಕಳೆಯನ್ನು ನಾವು ಕಳೆದು ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಪಂಚೇಂದ್ರಿಯಗಳು ಅವು ಸ್ವಚ್ಛಗೊಳ್ಳಬೇಕು. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸ್ವಚ್ಛಗೊಳಿಸಬೇಕಾದರೆ ನಮ್ಮ ಭಾವ ನಿರ್ಮಲವಾಗಿರಬೇಕು. ಅಂದರೆ ಒಳ್ಳೆಯ ಮನಸ್ಸು ಇದ್ದಾಗ ಒಳ್ಳೆಯ ಕಾರ್ಯಗಳನ್ನೇ ನೋಡುತ್ತೇವೆ. ಯಾವುದಾದರೂ ಒಂದು ಪಡಿ ಪದಾರ್ಥದ ಹಿಂದೆ, ಆಕರ್ಷಣೆ ಹಿಂದೆ ನಾವು ಹೋಗಬೇಕಾದರೆ ಪೂರ್ವಾಪರ ಅದರ ಪರಿಣಾಮವನ್ನು ಅರ್ಥೈಸಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ನಮಗೆ ತೊಡಕು ಉಂಟಾಗುತ್ತದೆ, ಯಾವುದಾದರೂ ಅವಘಡಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಅಂದರೆ ನಾವು ಫಜಿತಿಯಾಗಿ ದುಃಖಿಗಳಾಗುತ್ತೇವೆ. ಆದ್ದರಿಂದ ನಮ್ಮ ನೋಡುವ ದೃಷ್ಟಿ
ಆ ನೋಡುವ ರೀತಿ, ಮಾಡುವ ರೀತಿ, ನಾವು ಅದರ ಪರಿಣಾಮವನ್ನು ತಿಳಿದುಕೊಂಡು ನಮ್ಮದೇ ಆದಂಥ ನಿರ್ಧಾರದಲ್ಲಿ ಸಾಗಬೇಕು. ನೋಡಿದ್ದು ನಾವು ನಂಬಬಾರದು, ಕೇಳಿದ್ದು ನಂಬಬಾರದು, ಮುಟ್ಟಿದ್ದು ಅದು ನಶ್ವರ ಎಂದು ತಿಳಿದುಕೊಂಡು ಜೀವನವನ್ನು ಒಳ್ಳೆಯ ಸರಿ ದಾರಿಗೆ ಸರಿಯಾದ ಜ್ಞಾನದಿಂದ ನಾವು ಬದುಕುವುದನ್ನು ಕಲಿಬೇಕು. ಸರಿಯಾದ ಜ್ಞಾನ ಇಲ್ಲದೇ ಇದ್ದರೆ ನಮ್ಮ ಜೀವನ ರೋಡಿನ ಮುಂದೆ ನಿಲ್ಲಬೇಕಾಗುತ್ತದೆ. ಅದಕ್ಕಾಗಿ ನಮಗೆ ದೃಶ್ಯ ಯಾವುವು, ಅದು ಸತ್ಯವೋ ಅಸತ್ಯವೋ, ನಶ್ವರವೋ ಶಾಶ್ವತವೋ ಎಂಬುದನ್ನು ಮನಗಾಣಿಸಿ ನಮ್ಮದೇ ಆದಂಥ ವಿಚಾರದಲ್ಲಿ ಸ್ವಾಭಿಮಾನದಿಂದ ಬದುಕುವುದನ್ನು ಕಲಿಬೇಕು. ಅದಕ್ಕಾಗಿ ನಮಗೆ ಜ್ಞಾನ ಆಧ್ಯಾತ್ಮಿಕತೆಯನ್ನು, ವೈರಾಗ್ಯ ವಿರಕ್ತಿಯನ್ನು ತಂದುಕೊಡುತ್ತದೆ. ಅದು ಪಾರಮಾರ್ಥಿಕ ದಾರಿಯಲ್ಲಿ ಸಾಗಿ ನಮಗೆ ಆನಂದ ಪರಮಾನಂದವನ್ನು ಕೊಡುತ್ತದೆ. ಅದುವೇ ಸ್ವರ್ಗವಾಗುತ್ತದೆ. ಅದಕ್ಕಾಗಿ ನಾವು ಜ್ಞಾನವನ್ನು ಸರಿಯಾಗಿ ರೀತಿಯಲ್ಲಿ ಸ್ಪಷ್ಟವಾಗಿ ಅದರ ಪರಿಣಾಮವನ್ನು ಅರಿತುಕೊಂಡು ನಮ್ಮ ಕರ್ಮ ಮಾಡಬೇಕು. ಆ ಕರ್ಮದ ಫಲವೇ ಇಂದಿನ ಸ್ಥಿತಿಗತಿ ಎಂದು ತಿಳಿದುಕೊಂಡು ಜೀವನ ಸಾಗಿಸಬೇಕು. ಅದುವೇ ಸ್ವರ್ಗವಾಗುತ್ತದೆ. ಎಲ್ಲರಿಗೂ ಶರಣಾರ್ಥಿಗಳು.